ನಿಂತಲ್ಲಿ ನಿಲ್ಲೋದಕ್ಕಾಗದೆ, ಕೂತಲ್ಲಿ ಕೂರೋದಕ್ಕಾಗದೆ, ಮಲಗಿದ್ದಲ್ಲಿ ನಿದ್ದೆ ಬಾರದೆ, ಊಟ ಸೇರದೆ ಜೈಲಲ್ಲಿ ಚಡಪಡಿಸ್ತಾ ಇರೋ ದರ್ಶನ್ಗೆ ಕೋರ್ಟ್ ಕೂಡ ನಿರಾಸೆ ಮಾಡಿದೆ. ಜೈಲು ಸೇರಿ ತಿಂಗಳೊಳಗೆ ಸೊರಗಿ ಹೋಗಿರೋ ದರ್ಶನ್ ಮನೆ ಊಟಕ್ಕಾಗಿ ಮನವಿ ಮಾಡಿದ್ರು. ಆದ್ರೆ ಈಗ ಅದಕ್ಕೂ ಹೈಕೋರ್ಟ್ ತಣ್ಣೀರೆರ್ಚಿದೆ. ಶೂಟಿಂಗ್, ಪಾರ್ಟಿ, ಮೋಜು ಮಸ್ತಿ, ಫಾರಿನ್ ಟೂರ್, ಫ್ರೆಂಡ್ಸ್ ಜೊತೆ ಟ್ರಿಪ್, ರುಚಿಯಾದ ಊಟ ತಿನ್ಕೊಂಡು ಐಷಾರಾಮಿ ಜೀವನ ನಡೆಸ್ತಾ ಇದ್ದ ನಟ ದರ್ಶನ್ ಜೈಲು ಹಕ್ಕಿ ಆಗಿದ್ದೇ ಆಗಿದ್ದು ಸೆರೆಮನೆ ವಾಸಕ್ಕೆ ಬಗ್ಗಿಕೊಳ್ಳೋಕೆ ಆಗದೆ ಬದ್ದಾಡ್ತಿದ್ದಾರೆ. ಮನೆ ಊಟಕ್ಕಾಗಿ ಕೋರ್ಟ್ ಮೆಟ್ಟಿಲೇರಿದ ದರ್ಶನ್ಗೆ ನಿರಾಸೆ. ಮುಂದಿನ ಗುರುವಾರದವರೆಗೂ ದರ್ಶನ್ಗೆ ಜೈಲೂಟವೇ ಗತಿ. ಜೈಲೂಟಕ್ಕೆ ದೇಹ ಒಗ್ಗಿಕೊಳ್ಳದೆ ಏಟು ದರ್ಶನ್ ಪರದಾಡ್ತಿದ್ದಾರೆ. ಅದು ಯಾವ ಪರಿ ಅಂದ್ರೆ ಬರೋಬ್ಬರಿ 10 ಕೆಜಿ ತೂಕ ಬೇರೆ ಇಳಿದಿದ್ಯಂತೆ. ಹೀಗಾಗಿ ದರ್ಶನ್ ಮನೆ ಊಟಕ್ಕಾಗಿ ಕೋರ್ಟ್ ಮೆಟ್ಟಿಲೇರಿದ್ರು. ಆದ್ರೀಗ ದರ್ಶನ್ಗೆ ಕೋರ್ಟ್ ನಿರಾಸೆ ಮೂಡಿಸಿದ್ದು ಮುಂದಿನ ಗುರುವಾರದವರೆಗೂ ದರ್ಶನ್ಗೆ ಜೈಲೂಟವೇ ಗತಿಯಾಗಿದೆ. ದರ್ಶನ್ ರಿಟ್ ಅರ್ಜಿ ವಿಚಾರಣೆ ಮುಂದೂಡಿದ ಹೈಕೋರ್ಟ್. ಜುಲೈ 18ಕ್ಕೆ ಅರ್ಜಿ ವಿಚಾರಣೆ ಮುಂದೂಡಿದ ನ್ಯಾಯಾಲಯ. ದರ್ಶನ್ ಪರ ವಕೀಲರು ಮನೆ ಊಟ, ಹಾಸಿಗೆ ಮತ್ತು ಪುಸ್ತಕಕ್ಕೆ ಕೋರಿ ಹೈಕೋರ್ಟ್ಗೆ ಅರ್ಜಿ ಸಲ್ಲಿಸಿದ್ರು. ಆದ್ರೆ ಇವತ್ತು ಹೈಕೋರ್ಟ್ ರಿಟ್ ಅರ್ಜಿ ಮುಂದೂಡಿದೆ. ಜುಲೈ 18ಕ್ಕೆ ರಿಟ್ ಅರ್ಜಿ ಮುಂದೂಡಿದ್ದು ಸದ್ಯಕ್ಕೆ ದರ್ಶನ್ ಮಾಡಿದ್ದ ಮನೆ ಊಟ, ಚಮಚ, ಬಟ್ಟೆ, ಪುಸ್ತಕದ ಬೇಡಿಕೆ ಈಡೇರೋದು ಕಷ್ಟವಾಗಿದೆ. ದರ್ಶನ್ಗೆ ಜೈಲಿನ ಊಟ ತಿಂದಾಗ ಅತಿಸಾರ ಅಂದ್ರೆ ಭೇದಿ ಆಗ್ತಾ ಇದೆ. ಜೈಲಿನ ಆಹಾರ ಬಗ್ಗದೆ ಫುಡ್ ಪಾಯ್ಸನಿಂಗ್ ಆಗ್ತಾ ಇದೆ. ಜೈಲಿನ ಆಹಾರ ಸೂಕ್ತವಲ್ಲ ಅಂತ ವೈದ್ಯರೇ ಹೇಳಿದ್ದಾರೆ. ಭೇದಿಯಿಂದ ದರ್ಶನ್ ತೂಕವೂ ಕಡಿಮೆ ಆಗ್ತಾ ಇದೆ. ಒಂದ್ ವೇಳೆ ಹೀಗೆ ಮುಂದುವರೆದ್ರೆ ದರ್ಶನ್ ಮತ್ತಷ್ಟು ತೂಕ ಕಳೆದುಕೊಳ್ಳಬಹುದು. ಇದು ಅನಾರೋಗ್ಯಕ್ಕೂ ಎಡೆಮಾಡಿಕೊಡುವ ಸಾಧ್ಯತೆ ಇದೆ. ಮನೆ ಊಟಕ್ಕೆ ಅನುಮತಿ ನೀಡಿದ್ರೆ ಯಾರಿಗೂ ತೊಂದರೆ ಆಗಲ್ಲ ಅಂತ ರಿಟ್ ಅರ್ಜಿಯಲ್ಲಿ ಕೋರಲಾಗಿತ್ತು. ಆದ್ರೀಗ ರಿಟ್ ಅರ್ಜಿ ವಿಚಾರಣೆಯನ್ನ ಹೈಕೋರ್ಟ್ ಜುಲೈ 18ಕ್ಕೆ ಮುಂದೂಡಿ ದರ್ಶನ್ಗೆ ನಿರಾಸೆ ಮೂಡಿಸಿದೆ. ಇನ್ನು ಈ ಬಗ್ಗೆ ಜೈಲು ಅಧಿಕಾರಿಗಳಿಗೆ ಕೋರಿಕೆ ಸಲ್ಲಿಸಿದ್ದೀರಾ ಅಂತ ಹೈಕೋರ್ಟ್ ವಕೀಲರಿಗೆ ಪ್ರಶ್ನೆ ಮಾಡಿದೆ. ಅಲ್ಲದೆ ವಿಚಾರಣಾಧೀನ ಕೋರ್ಟ್ನಲ್ಲೂ ಕೋರಿಕೆ ಸಲ್ಲಿಸಿದ್ದೀರಾ ಅಂತ ಕೇಳಿದೆ. ಅಷ್ಟೇ ಅಲ್ಲ, ದರ್ಶನ್ ಪರ ವಕೀಲರಿಗೆ ಮೊದಲು ಜೈಲಿನ ನಿಯಮಗಳನ್ನ ಕೋರ್ಟ್ಗೆ ತೋರಿಸಿ ಅಂತ ದರ್ಶನ್ ಪರ ವಕೀಲ ಫಣೀಂದ್ರರಿಗೆ ತಿಳಿಸಿದೆ. ಜೈಲಲ್ಲಿ ಪರಿಷ್ಕರಣೆ ನಿಯಮ ಅನ್ನೋದು ಇದೆ ಅಲ್ವಾ, ಆ ನಿಯಮಗಳನ್ನ ಮೊದಲು ನ್ಯಾಯಾಲಯಕ್ಕೆ ತೋರಿಸಿ ಎಂದಿರುವ ಹೈಕೋರ್ಟ್ ನಿಯಮ ತೋರಿಸಿದ ಬಳಿಕ ನಾವು ಆದೇಶ ನೀಡಬಹುದು ಎಂದಿದೆ. ಜೊತೆಗೆ ಈ ಕೇಸ್ ಸಂಬಂಧಿಸಿದ ನಿಬಂಧನೆಗಳನ್ನ ಸಲ್ಲಿಕೆ ಮಾಡುವಂತೆಯೂ ಕೋರ್ಟ್ ತಿಳಿಸಿದೆ. ಒಟ್ನಲ್ಲಿ ನಿದ್ದೆ ಇಲ್ಲದೆ, ಊಟ ಇಲ್ಲದೆ ಸೊರಗಿರೋ ದರ್ಶನ್ ಮನೆ ಊಟಕ್ಕಾಗಿ ಚಡಪಡಿಸುತ್ತಿದ್ದಾರೆ. ಆದ್ರೀಗ ಕೋರ್ಟ್ ರಿಟ್ ಅರ್ಜಿ ವಿಚಾರಣೆ ಮುಂದೂಡಿದ್ದು ಸದ್ಯಕ್ಕೆ ದಾಸನಿಗೆ ಜೈಲೂಟವೇ ಗತಿಯಾಗ್ಬಿಟ್ಟಿದೆ. ವಿಷ್ಣು ಪ್ರಸಾದ್, ಕ್ರೈಮ್ ಬ್ಯೂರೋ, ನ್ಯೂಸ್ ಫಸ್ಟ್. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.